ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮ್ ಅಲಾ ಸಯ್ಯಿದಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ಸಯ್ಯಿದಿನಾ ವ ನಬಿಯ್ಯಿನಾ ವ ಅಲಾ ಆಲಿ ವ ಸ್ವಹ್ಬಿಹಿ ಅಜ್ಮഈನ್. ಮಕ್ಕಾದಿಂದ ಮನೆ ಮಾರು ಬಿಟ್ಟು ಮದೀನಕ್ಕೆ ವಲಸೆ ಹೋದ ಸುಮಾರು 400ರಷ್ಟಿರುವ ಮಧ್ಯಮ ಹಾಗೂ ನಿರ್ಗತಿಕರಾದ ಮುಹಾಜಿರುಗಳು ಮದೀನಾ ಮಸೀದಿಯ ಮುತಅಲ್ಲಿಮ್ ವಿದ್ಯಾರ್ಥಿಗಳು ಅಥವಾ ಅಸ್ಹಾಬು ಸುಫಾ. ಮಸ್ಜಿದುನ್ ನಬವಿಯ ಒಳಾಂಗಣದ ಚಪ್ಪರ ಹಾಕಿದ ಒಂದು ಪ್ರತ್ಯೇಕ ಜಾಗದಲ್ಲಿ ಪಾಠಶಾಲೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿದ್ಯಾರ್ಥಿಗಳಿಗೆ ಉಸ್ತಾದ್. ಸರ್ವಸ್ವವನ್ನು ತ್ಯಜಿಸಿ ಬಂದ ಬಡ ವಿದ್ಯಾರ್ಥಿಗಳಿಗೆ ಮಸೀದಿಯೇ ಆಶ್ರಮ. ಜನರಲ್ಲಿ ಅವರೆಂದಿಗೂ ಕಾಡಿ ಬೇಡುವವರಲ್ಲ. ಅವರ ಸ್ವಾಭಿಮಾನದಿಂದಾಗಿ ಅವರ ಸ್ಥಿತಿಗತಿ ಗೊತ್ತಿಲ್ಲದವರು ಅವರನ್ನು ಸ್ಥಿತಿವಂತರೆಂದು ಭಾವಿಸುತ್ತಾರೆ. ಮಸೀದಿಯಲ್ಲೇ ಕುಳಿತು ದೀನ್ ಕಲಿಯುವುದು, ಧರ್ಮ ಪ್ರಚಾರದಲ್ಲಿ ತೊಡಗಿಕೊಳ್ಳುವುದು, ಯುದ್ಧ ಸಂದರ್ಭಗಳಲ್ಲಿ ಅವರಲ್ಲಿ ಸದೃಢ ಆರೋಗ್ಯವಂತರು ಧರ್ಮ ಯುದ್ಧಗಳಲ್ಲಿ ಸೇರಿಕೊಳ್ಳುತ್ತಿದ್ದರು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೆಚ್ಚಿನ ಸಮಯವನ್ನು ಅವರೊಂದಿಗೆ ಕಳೆಯುತ್ತಿದ್ದರು. ಅವರ ನೋವು ನಲಿವುಗಳಲ್ಲಿ ಜೊತೆಯಾಗುತ್ತಿದ್ದರು. ಉದಾರಿಗಳಾದ ಮದೀನಾ ಅನ್ಸಾರಿಗಳು ತಂದುಕೊಡುತ್ತಿರುವ ಆಹಾರವನ್ನು ಅವರೊಂದಿಗೆ ಹಂಚು ತಿನ್ನುತ್ತಿದ್ದರು. ಒಮ್ಮೊಮ್ಮೆ ಶ್ರೀಮಂತ ಅನ್ಸಾರಿಗಳು 1-2 ವಿದ್ಯಾರ್ಥಿಗಳನ್ನು ತಮ್ಮ ಮನೆಗಳಿಗೆ ಕರೆದೊಯ್ದು ಔತಣ ನೀಡುತ್ತಿದ್ದರು. ಸಯ್ಯದ್ ಅಬೂ ಹುರೈರ ರಲಿಯಲ್ಲಾಹು ಅನ್ಹು ಸುಫಾದ ದೈತ್ಯ ಪ್ರತಿಭೆ. ಅತಿ ಹೆಚ್ಚು ಹದೀಸು ವರದಿ ಮಾಡಿರುವ ಸ್ವಹಾಬಿ ಕೂಡ ಹೌದು. ಅಬೂ ಹುರೈರ ರಲಿಯಲ್ಲಾಹು ಅನ್ಹು ಅಗಾಧ ವಿದ್ವತ್ತನ್ನು ಕಂಡು ಸಹಪಾಠಿಗಳು, ನಮ್ಮ ಪೈಕಿ ಅತಿ ಹೆಚ್ಚು ವಿದ್ಯೆಯನ್ನು ಗಳಿಸಿದವರು ಅಬೂ ಹುರೈರ ರಲಿಯಲ್ಲಾಹು ಅನ್ಹು ಎನ್ನುತ್ತಿದ್ದರು. ಆಗ ಸಯ್ಯದ್ ಅಬೂ ಹುರೈರ ರಲಿಯಲ್ಲಾಹು ಅನ್ಹು ಅವರು ಹೀಗೆ ಹೇಳುತ್ತಿದ್ದರು: ಯಾ ಮಹ್ಶರಲ್ ಮುಹಾಜಿರೀನ್, ಓ ಮಕ್ಕಾ ನಿವಾಸಿಗಳೇ, ನಿಮಗಿದು ಗೊತ್ತೇ, ನೀವು ವ್ಯಾಪಾರ ವಹಿವಾಟುಗಳಲ್ಲಿ ಸಾಕಷ್ಟು ಬ್ಯುಸಿಯಾಗಿರುತ್ತೀರಿ. ಮಕ್ಕಾ ನಿವಾಸಿಗಳಿಗೆ ವ್ಯಾಪಾರವೇ ಮೂಲ ಕಸಬು. ಯಾ ಅಯ್ಯುವಲ್ ಅನ್ಸಾರ್, ಓ ಮದೀನಾ ನಿವಾಸಿಗಳೇ, ನೀವು ಕೂಡ ಕೃಷಿ ತೋಟಗಳ ಕೆಲಸಗಳಲ್ಲಿ ಬ್ಯುಸಿ. ಹೀಗಿರುವಾಗ ದೀನ್ ಕಲಿಯಲು, ಅದನ್ನು ಕಲಿಸಿಕೊಳ್ಳಲು ಜನ ಬೇಕಲ್ಲವೇ? ಆದ್ದರಿಂದ ನಾನು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ನಿಂತು ವಿದ್ಯೆಯನ್ನು ಕರಗತ ಮಾಡುತ್ತಿದ್ದೇನೆಂದರು. ಒಮ್ಮೆ ಅಬೂ ಹುರೈರ ರಲಿಯಲ್ಲಾಹು ಅನ್ಹು ತೀವ್ರ ಹಸಿವಿನಿಂದ ನರಳುತ್ತಿದ್ದರು. ಹಸಿವು ತೀವ್ರಗೊಂಡಾಗ ಹೊಟ್ಟೆಗೆ ಕಲ್ಲುಗಳನ್ನು ಕಟ್ಟಿದ್ದರು. ಹೀಗೆ 1-2 ದಿನ ಖಾಲಿ ಹೊಟ್ಟೆಯಲ್ಲಿ ದಿನ ಕಳೆಯಿತು. ಆದರೆ ಆ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದನ್ನು ಅವರು ಇಷ್ಟಪಡ್ತಿರಲಿಲ್ಲ. ಅಲ್ಲಾಹನ ತೃಪ್ತಿ ಮತ್ತು ಪ್ರೀತಿಗಾಗಿ ಮೌನವಾಗುತ್ತಿದ್ದರು. ಮಸೀದಿ ದಾರಿಯಲ್ಲಿ ಹಸಿದು ಬಳಲಿ ಕುಳಿತಿರುವುದನ್ನು ಕಂಡು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾ ಅಬೂ ಹುರೈರ ಎಂದು ಕೂಗಿ ಕರೆದರು. ಲಬ್ಬೈಕ ಯಾ ರಸೂಲಲ್ಲಾಹ್ ಎಂದು ಅಬೂ ಹುರೈರ ರಲಿಯಲ್ಲಾಹು ಅನ್ಹು ದನುಗೂಡಿಸಿದರು. ಅಬೂ ಹುರೈರ ರಲಿಯಲ್ಲಾಹು ಅನ್ಹು ಕೈಯಲ್ಲಿ 1 ಲೋಟ ಹಾಲನ್ನು ಕೊಟ್ಟರು. ಹಸಿದು ಬಳಲಿದ ದೇಹಕ್ಕೆ ಹೊಟ್ಟೆಗೊಂದಿಷ್ಟು ಏನೋ ಬಿದ್ದರೆ ಸಾಕು ಎಂದೆನಿಸುತ್ತಿತ್ತು. ಹಾಲು ಕೊಂಡು ಅವರಿಗೆ ಕುಡಿದ ಹಸಿವು ತಣಿಸಿದಷ್ಟೇ ಖುಷಿಯಾಯಿತು. ಹಾಲನ್ನು ಎಲ್ಲರೂ ಕುಡಿಯಲಿ, ನಂತರ ನೀವು ಕುಡಿರಿ ಎಂದರು. ಒಮಾ ಯಗ್ನಿ ಹಾದಾ ಲಬನುನ್ ಅನ್ ನಹ್ರು ಸುಫಾ, ಈ ಹಾಲು ಎಲ್ಲರನ್ನು ತಲುಪಲು ಸಾಧ್ಯವೆಂಬ ಅನುಮಾನ ಅವರಲ್ಲಿ ಮೂಡಿದವು. ಅಂದು ಸುಫಾ ತರಗತಿಯಲ್ಲಿದ್ದ ಸರಿಸುಮಾರು 300ರಷ್ಟು ವಿದ್ಯಾರ್ಥಿಗಳ ಹಸಿವನ್ನು ಆ ಹಾಲು ತಣಿಸಿತು, ಹೊಟ್ಟೆ ತುಂಬಿಸಿತು. ಅಷ್ಟು ಕುಡಿದು ಮುಗಿಸಿದರೂ ಹಾಲು ಅರ್ಧಕ್ಕರ್ಧ ಹಾಗೆಯೇ ಬಾಕಿ ಉಳಿದಿತ್ತು. ಇನ್ನು ನೀವು ಕುಡಿಯಿರಿ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂ ಹುರೈರ ರಲಿಯಲ್ಲಾಹು ಅನ್ಹುಗೆ ತಿಳಿಸಿದರು. ಅಬೂ ಹುರೈರ ರಲಿಯಲ್ಲಾಹು ಅನ್ಹು ಹೊಟ್ಟೆ ತುಂಬ ಕುಡಿದರು. ಹಸಿವು ತಣಿಯಿತು. ಅಚ್ಚರಿ ಸಂಗತಿ ಎಂದರೆ ಹಾಲು ಅರ್ಧಕ್ಕರ್ಧ ಹಾಗೆಯೇ ಬಾಕಿ ಉಳಿದಿತ್ತು. ಇದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಫಾತಿಗೆ ಸಮೀಪದಲ್ಲಿ ನಡೆದ ಘಟನೆಯಾಗಿತ್ತು. ಮನುಕುಲಕ್ಕೆ ಇಸ್ಲಾಮಿನ ಆಚಾರ ವಿಚಾರಗಳನ್ನು, ತತ್ವ ಸಿದ್ಧಾಂತಗಳನ್ನು, ಆಶಯ ಆದರ್ಶಗಳನ್ನು, ರೀತಿ ರಿವಾಜುಗಳನ್ನು ಹರಡಿದ ಸುಫಾ ಪಾಠಶಾಲೆಯನ್ನು ಮಸ್ಜಿದುನ್ ನಬವಿ ಒಳಾಂಗಣದ ಹುಜರತು ಶರೀಫಿನ ಹಿಂಭಾಗದಲ್ಲಿ ಕಾಣಬಹುದು.